ಇದು ಒಂದು ತಾಯಿ ಮಗನ ಹೃದಯವನ್ನು ಮುಟ್ಟುವ ಕಥೆ. ಹಸಿರು ಹೊಲಗಳಿಂದ ಸುತ್ತುವರೆದ ಒಂದು ಪುಟ್ಟ ಹಳ್ಳಿ. ಅಲ್ಲಿ ವಾಸ ಮಾಡುತ್ತಿದ್ರು ಸೌಮ್ಯ ಮತ್ತು ಅವಳ ಮಗು ರಿಷಿಕ್. ಬಡತನ ಇದ್ರೂ ಇವರಿಬ್ಬರ ಹೃದಯದಲ್ಲೇ ನಂಬಿಕೆ ಮತ್ತು ಆಶೆ ತುಂಬಿತ್ತು. ಪ್ರತಿ ಬೆಳಗ್ಗೆ 4 ಗಂಟೆಗೆ ಎದ್ದು ತನ್ನ ಮಗನ ಭವಿಷ್ಯಕ್ಕಾಗಿ ಸೌಮ್ಯಳ ಹೋರಾಟ ಪ್ರಾರಂಭವಾಗ್ತಿತ್ತು. ಒಂದು ಪುಟ್ಟ ಬಟ್ಟಲಲ್ಲಿ ಸ್ವಲ್ಪ ಊಟ ಹಾಕಿ ಬೃಹತ್ ವೆಜಿಟೇಬಲ್ ಬಾಸ್ಕೆಟ್ ಹೊತ್ತು ಮಳೆ ಬಿಸಿಲು ಏನು ಬಂದ್ರೂ ಅವಳು ನಗುತ್ತಲೇ ಹೊರಡ್ತಿದ್ಲು. ರಿಷಿಕ್ಗೆ ಒಂದು ಕನಸು, ಒಬ್ಬ ದೊಡ್ಡ ಕಲಾವಿದನಾಗಬೇಕು. ಕಾಗದ ಇರಲಿಲ್ಲ, ಬಣ್ಣ ಇರಲಿಲ್ಲ, ಹಳೆಯ ಪತ್ರಿಕೆಗಳ ಮೇಲೆಯೇ ತನ್ನ ಕನಸುಗಳನ್ನು ಬಿಡಿಸುತ್ತಿದ್ದ. ಒಂದು ರಾತ್ರಿ ಆಕಾಶ ದಿಕ್ಕುಗಳನ್ನೇ ಹಂಚುವ ಗುಡುಗು. ಮನೆಯ ಒಂದು ಮೂಲೆಗಡೆ ಇಟ್ಟಿದ್ದ ಪುಟ್ಟ ಸ್ಟೀಲ್ ಬಟ್ಟಲೆ ಅದ್ಭುತವಾಗಿ ಹೊಳೆಯತೊಡಗಿತು. ರಿಷಿಕ್ಗೆ ಕನಸಿನಲ್ಲಿ ಕೇಳಿಸಿತು, ಕನಸು ಬಿಡ್ಬೇಡ, ನಿನ್ನಲ್ಲಿದೆ ಶಕ್ತಿ, ಮುಂದಿಕ್ಕೆ ಹೋಗು ಅಂದು. ಮುಂದಿನ ದಿನ ರಿಷಿಕ್ನ ಚಿತ್ರಗಳನ್ನು ನೋಡಿ ಗುರುಗಳ ಕಣ್ಣಲ್ಲಿ ಆಶ್ಚರ್ಯ ಮಿಂಚಿತು. ರಾಜ್ಯಮಟ್ಟದ ಸ್ಪರ್ಧೆ ಇದೆ ರಿಷಿಕ್, ನೀನು ಖಂಡಿತ ಹೋಗ್ಬೇಕು ಅಂದ್ರು ಪ್ರೋತ್ಸಾಹದಿಂದ. ಆ ಸ್ಪರ್ಧೆಗೆ ಹೋಗಲು 500 ರೂಪಾಯಿ ಬೇಕಿತ್ತು. ಸೌಮ್ಯಾಳ ಬಳಿ ಅಷ್ಟು ಹಣ ಇರಲಿಲ್ಲ. ಆದ್ರೆ ಮಗನ ಕನಸು, ಅವಳಿಗದು ಜಗತ್ತಿನಷ್ಟೇ ದುಡ್ಡದು. ತನ್ನ ಮದುವೆಯ ಬಂಗಾರ ಮಾರಿಬಿಟ್ಟು ಹಣವನ್ನು ಅದೇ ಬಟಲಲ್ಲಿಟ್ಟಳು. ಅವಳ ಕಣ್ಣುಗಳಲ್ಲಿ ಮುದ್ದಾದ ನಗು. ಆ ನಗುವಿನ ಹಿಂದೆ ಅಸಾಧ್ಯವಾದ ತ್ಯಾಗ. ಸ್ಪರ್ಧೆ ದಿನ. ಹೆಚ್ಚು ಜನ, ಬೆಳಕು, ಗದ್ದಲ. ಆದರೆ ರಿಷಿಕ್ನ ಮನಸ್ಸು ಮಾತ್ರ ತನ್ನ ಚಿತ್ರದಲ್ಲಿ. ಅವನು ಬಣ್ಣಗಳನ್ನು ಮಾತ್ರ ಹಾಕುತ್ತಿರಲಿಲ್ಲ, ತನ್ನ ಅಮ್ಮನ ತ್ಯಾಗ, ಪ್ರೀತಿ, ನೋವು ಎಲ್ಲವನ್ನೂ ಒಳಗೊಂಡ ಚಿತ್ರ ಬಿಡಿಸುತ್ತಿದ್ದ. ಫಲಿತಾಂಶ ಘೋಷಣೆಯ ಕ್ಷಣ. ಮೊದಲ ಬಹುಮಾನ ರಿಷಿಕ್ ಎಂದು ಕೇಳಿಸುತ್ತಂತೆ ಹಾಲ್ ತುಂಬಾ ಚಪ್ಪಾಳೆ ಮಳೆ. ರಿಷಿಕ್ಗೆ ಟ್ರೋಫಿ, ರೂ 50,000, ವಿದ್ಯಾರ್ಥಿ ವೇತನ. ಅವನ ಕನಸು ಮೊದಲ ಹೆಜ್ಜೆ ಇಟ್ಟಿತ್ತು. ಮನೆಗೆ ಓಡಿಬಂದ ರಿಷಿಕ್ ಆ ಬಟಲಲ್ಲಿ ಪ್ರೈಸ್ ಮನಿ ಹಾಕಿ, ಅಮ್ಮ, ನಿನ್ನ ಬಟಲಲ್ಲಿ ಆಶೀರ್ವಾದ ಇದೆ ಎಂದು ಕಣ್ಣೀರಿನಿಂದ ಹೇಳಿದ. ಸೌಮ್ಯ ಮಗನನ್ನು ಬಿಗಿಯಾಗಿ ಅಪ್ಕೊಂಡ್ಲು. ಅದು ಜಯದ ಕ್ಷಣ. ಅದು ತಾಯಿಯ ತ್ಯಾಗದ ಗೆಲುವು. ಪೋಷಕರ ತ್ಯಾಗ ಮಕ್ಕಳ ಕನಸನ್ನು ಬೆಳಗಿಸುವ ದೊಡ್ಡ ದೀಪ.